ನಮ್ಮ ಯಥೇಚ್ಛವಾಗಿ ಇಲ್ಲಿ ಮುಸ್ಲಿಂ ಜನಾಂಗ ಇರೋದು, ಅವ್ರಿಗಿಂತ ಅಲ್ಪಸಂಖ್ಯಾತರು ಇರೋದಕ್ಕೋಸ್ಕರ ಇಲ್ಲಿ ಯಾವುದು ವಾಟರ್ ಫಿಲ್ಟರ್ ಇಲ್ಲ. ಅದು ನೀರು ಅಂತ ಕೊಡೋ ಭಾಗ್ಯ ಇದೆಯಲ್ಲ, ಅದೊಂದು ದೊಡ್ಡ ಪುಣ್ಯ ಕಾರ್ಯ ಅಂತ ಅಂದ್ಕೊಂಡಿದ್ವಿ. ರಯಾನ್ ಫೌಂಡೇಶನ್ ಕಡೆಯಿಂದ ಅವ್ರು ಫ್ರೀ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದೀವಿ. ಇಪ್ಪತ್ತನೇ ವಾರ್ಡದಲ್ಲಿ ನಾವು ಇದೇನು ಹೊಸದಾಗಿ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು ದಿನಗಳಿಂದ ಇದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನು ರೆಡಿ ಮಾಡಿಸಿ ಮತ್ತು ಜನರಿಗೋಸ್ಕರ ಜನಸೇವೆಗೆ ಬಿಟ್ಟಿದ್ದೀವಿ. ಇದೆಲ್ಲ ಮೊದಲು ನಾವು 5 ರೂಪಾಯಿ ಕಾಯಿನ್ ಹಾಕಿ ಬರೋ ಥರ ಇತ್ತು. ಈ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಯಥೇಚ್ಛವಾಗಿ ನಮ್ಮ ಮುಸ್ಲಿಂ ಬಾಂಧವರು ಇರೋದ್ರಿಂದ ನಮ್ಮ ಸ್ನೇಹಿತರಾದಂತಹ BS ರಫೀವುಲ್ಲಾ ಅವರು ಆಶ್ರಯದಲ್ಲಿ ಅವರು ಏನು ಈ ಕಾಯಿನ್ಗಳಾಗ್ತಾಯಿದ್ರು ಜನ, ಅದು ಕಾಯಿನ್ಗಳನ್ನ ನಾನೇ ಬರೆಸ್ತೀನಿ ಅಂತ ಸ್ವಂತ ರಂಜಾನ್ ಪ್ರಯುಕ್ತವಾಗಿ ಅವ್ರು ಬರೆಸಿ ಅವ್ರ ಕಡೆಯಿಂದ ಕೊಡುಗೆಯಾಗಿ ರಂಜಾನ್ ಎಷ್ಟು ದಿನ ಉಪವಾಸ ಇರ್ತಾರೆ ಅಷ್ಟು ಜನಕ್ಕೆ ಎಲ್ಲ ಉಚಿತವಾಗಿ ನೀರಿನ ಎಷ್ಟೇ ಪ್ರತಿ ಮನೆಗೂ ಯಾವುದೇ ಥರ ಕುಡಿಯೋ 24/7 ಯಾವ ದಿನಾನು ಪ್ರತಿದಿನಾನು ಉಚಿತವಾಗಿ ನೀರನ್ನು ಸರಬರಾಜು ಮಾಡೋದಕ್ಕೆ ಅವರೇ ಕಾಯಿನ್ಗಳನ್ನ ಅವರೇ ಸಂಸ್ಥೆಯಿಂದ ಕೊಡ್ತಾರೆ. ಅದೇನು ಖರ್ಚು ವೆಚ್ಚ ಇದೆಯೋ ಅದೇನು ವ್ಯವಸ್ಥೆ ಇದೆಯೋ ಎಲ್ಲ ನಾನು ನೋಡ್ಕೊತೀನಿ ಅಂತೇಳಿ ಅವರೇ ಮುಂದೆ ಬಂದಿದ್ದಾರೆ. ಅವರಿಗೆ ನಮ್ಮ ವಾರ್ಡಿನ ಜನತೆ ಪರವಾಗಿ ನನ್ನ ಪರವಾಗಿ ದೊಡ್ಡ ಕೃತಜ್ಞತೆಗಳನ್ನು ನಿಮ್ಮ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಥರ ನಾವು ಇದೇ ಅವರ ನಮ್ಮ ನಜೀರ್ ಸಾಹೇಬ್ರಂಥ ನಜೀರ್ ಅಹಮದ್ ಅವರ ಅನುದಾನದಲ್ಲಿ ಇದು ಕಳೆದ ವರ್ಷ ನಾವು ಆರಂಭ ಮಾಡಿದ್ವಿ. ಇದು ವಾಟರ್ ಫಿಲ್ಟರ್ದು ಸ್ವಲ್ಪ ಮೇಂಟೆನೆನ್ಸ್ ಬೇಕು, ಸರ್ಕಾರ ಮೇಂಟೆನೆನ್ಸ್ ಮಾಡ್ತಾರೆ. ಅದಕ್ಕೆ ನಾವೇ ಮೇಂಟೆನೆನ್ಸ್ ಮಾಡಿ ನಮ್ಮ ವಾರ್ಡಿನಲ್ಲಿರುವಂತಹ ನಮ್ಮ ದಾದಾಪೀರ್ ಅವರಿಗೆ ಇದು ವಹಿಸಿದ್ದೀವಿ. ಆ ದಾದಾಪೀರ್ ಅವರು ಇದನ್ನು ನೋಡ್ಕೊತಾ ಇದ್ದಾರೆ. ಇದನ್ನು ಏನೇ ಸಾರ್ವಜನಿಕರು ಇದನ್ನು ಸದುಪಯೋಗ ಮಾಡ್ಕೊಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಇನ್ನೂ ಒಂದು ಸಮಾಜ ಸೇವಕರು ಇನ್ನೂ ಮುಂದೆ ಬರಬೇಕು. ಈ ಥರ ನಮ್ಮ ಬಡವರ ಕಾಲೋನಿಗಳು ಏನೇನಿದೆ ಅಲ್ಲೆಲ್ಲ ಜನರಿಗೆ ಉಪಯೋಗ ಅಂತಕ್ಕೆ ಏನೇನು ಸಾರ್ವಜನಿಕ ಜೀವನದಲ್ಲಿ ಏನೇನು ಬೇಕಾಗುತ್ತೆ ಅವರಿಗೆಲ್ಲ ಅಂಥದ್ದು ಕೊಡುವಂಥದ್ದು ನಮಗೆ ಧನ್ಯ. ಅಂಥವ್ರಿಗೆಲ್ಲ ನಾವು ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀವಿ. ಸರ್, ಈ ಹಿಂದೆ ರಾಜನಾಯಕರು ಬಂದು ಈ ಒಂದು ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿತ್ತು. ಈ ಹಿಂದೆ ಯಾವ ರೀತಿ ಸಮಸ್ಯೆ ಆಗಿತ್ತು ನೀರಿನ ಸಮಸ್ಯೆ? ಸರ್ ನೋಡಿ, ಇರೋದೇನೆಂದರೆ ನೀವು 31 ವಾರ್ಡಲ್ಲಿನೂ ಕೆಲವು ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಖಾಸಗಿ ಸಂಸ್ಥೆಯವರು ಕುಡಿಯೋ ನೀರಿನ ಇದರ ಯೂನಿಟ್ಗಳನ್ನ ಇಟ್ಟಿದ್ದಾರೆ. ಕೆಲವು ಕಡೆ 10 ರೂಪಾಯಿ, ಕೆಲವು ಕಡೆ 5 ರೂಪಾಯಿ ಯೂಸ್ ತೊಗೊಂಡು ಕೊಡ್ತಾ ಇದ್ದಾರೆ. ನಮ್ಮ ಅದೇನು ದುರದೃಷ್ಟನೋ ನಮ್ಮ ವಾರ್ಡಿಗೆ ಇರಲಿಲ್ಲ. ನಮ್ಮ ಯಥೇಚ್ಛವಾಗಿ ಇಲ್ಲಿ ಮುಸ್ಲಿಂ ಜನಾಂಗ ಇರೋದು, ಅವ್ರಿಗಿಂತ ಅಲ್ಪಸಂಖ್ಯಾತರು ಇರೋದಕ್ಕೋಸ್ಕರ ಇಲ್ಲಿ ಯಾವುದು ವಾಟರ್ ಫಿಲ್ಟರ್ ಇಲ್ಲ. ಇದು ನಾನು ಇದರಲ್ಲಿ ಸದಸ್ಯನಾಗಿ ಬಂದಾಗ ಇದು ನನ್ನ ಮೊದಲ ಗುರಿಯಾಗಿತ್ತು. ಇದು ನಾನಾ ತೊಂದರೆಗಳು ನಾನು ಹೋಗೋ ಸದಸ್ಯನಾದಾಗ ಇಲ್ಲಿ BJP ಸರ್ಕಾರ ಇತ್ತು. ಅವಾಗ ಸುಮಾರು ಕೆಲವು ತೊಂದರೆಗಳು ಕೆಲವೆಲ್ಲ ಆಯಿತು ನನಗೆ. ಆದರೂ ಸಹ ನಮ್ಮ ನಜೀರ್ ಸಾಹೇಬರು ಕರೆದು ನನಗೆ ಇದೊಂದು 8 ಲಕ್ಷ ರೂಪಾಯಿ ಅವರು ಅನುದಾನ ಕೊಟ್ಟಿದ್ದರು. ಅದು ಸ್ವಲ್ಪ ತಡವಾಯಿತು. ಆದರೂ ಕಾಲ ಇದನ್ನು ನಾನು ಬಿಡದೆ ಜಾಗದ ವ್ಯವಸ್ಥೆ ಇತ್ತು, ಜಾಗದ್ದು ಸ್ವಲ್ಪ ಸಮಸ್ಯೆ ಇತ್ತು. ಅದನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಅವರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿಸಿ ಮತ್ತು ಇದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ. ಇದನ್ನು ಸದುಪಯೋಗ ಮಾಡ್ಕೊಬೇಕು. ಇದು ಮೇಂಟೆನೆನ್ಸ್ ಇರುತ್ತೆ. ಆ ಮೇಂಟೆನೆನ್ಸ್ ಕೂಡ ನಾವು ಇವಾಗ ಹೇಳಿದ್ವಲ್ಲ ಸ್ನೇಹಿತರು ಬರೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪೂರ್ತಿ ರಂಜಾನ್ ಪೂರ್ತಿ ಉಚಿತವಾಗಿ ನಾವು ಕೊಡೋದಕ್ಕೆ ಇದರಿಂದ ನಮ್ಮ ಕಡೆಯಿಂದ ಒಂದು ಕ್ಯಾನ್ ಕೂಡ ಪ್ರತಿ ಮನೆಗೂ ಕ್ಯಾನ್ಗಳು ಕೂಡ ಸೇರಿಸಿದ್ದೀವಿ. ನಮ್ಮದೇ ಕ್ಯಾನ್ಸು ವಾಟರ್ ಕ್ಯಾನ್ಸ್ ಅವರಿಗೆ ಯಾವ ಸ್ವಚ್ಛವಾಗಿ ಬಿಂದಿಗೆಗಳು ಇಲ್ದಿರೋ ವ್ಯವಸ್ಥೆಯಲ್ಲಿ ನಾವು ಕ್ಯಾನ್ ಕೂಡ ನಾವೇ ಅವರಿಗೆ ಪ್ರತಿ ಮನೆಗೂ ಸೇರಿಸಿದ್ದೀವಿ. ಇನ್ನು ಯಾರ್ಯಾರಿಗಿಲ್ಲ ಇನ್ನೂ ಕೊಡೋದಕ್ಕೂ ಇಂದ ಮುಂದೆಗಡೆ ಕೂಡ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ. ಸರ್, ನಮಗೆ ಅವರು ರಂಜಾನ್ ಅನ್ನೋದು ಒಂದು ಪವಿತ್ರ ಹಬ್ಬ. ನಮಗೆ ಯಾವ ಥರ ಯುಗಾದಿ ಯಾವ ಥರ ಹಬ್ಬ ಇರುತ್ತೆ ಅವ್ರಿಗೂ ಅಂತ ಇದು ಪವಿತ್ರ ಹಬ್ಬ. ತಿಂಗಳೆಲ್ಲ ಅವರು ಪ್ರತಿ ನಿಷ್ಠೆಯಾಗಿ ಉಪವಾಸದಿಂದ ಇರ್ತಾರೆ. ಅದೊಂದು ನೀರು ಜೀವನಾಡಿ. ನಮ್ಗೆ ಏನಾದರೂ ಜೀವನಾಡಿ ಅಂದರೆ ನಮಗೆ ನೀರು ಇಲ್ದಿರ ಏನೂ ಮಾಡೋಕ್ಕಾಗೋದಿಲ್ಲ. ನೀರೇ ನಮಗೆ ಪ್ರತ್ಯೇಕ. ಉಪವಾಸ ಇರೋದು ಉಪವಾಸ ಬಿಟ್ಟಾಗಿ ಆಗಲಿ ಪ್ರತಿ 24 ಗಂಟೆ ನಮ್ಗೆ ನೀರು ಇರಲೇಬೇಕು. ಅದು ನೀರು ಅಂತ ಕೊಡೋ ಭಾಗ್ಯ ಇದೆಯಲ್ಲ, ಅದೊಂದು ದೊಡ್ಡ ಪುಣ್ಯ ಕಾರ್ಯ ಅಂತ ಅಂದ್ಕೊಂಡಿದ್ವಿ. ಅದೊಂದು ಸಣ್ಣ ಹಲವು ಸೇವೆ ಅಂತ ನಾವು ಮಾಡ್ತಾಯಿದ್ವಿ. ನನ್ನ ಹೆಸರು ದಾದಾಪೀರ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕುಡಿಯೋ ನೀರ್ದು RO ಪ್ಲ್ಯಾಂಟ್ ನಾನು ನೋಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಇವಾಗ ಕುಡಿಯೋ ನೀರು ಬರ್ತಾಯಿದೆ. ಇಲ್ಲಿ ನಮ್ಮ ರಂಜಾನ್ ಪ್ರಯುಕ್ತ ಎಲ್ಲರಿಗೂ ಕುಡಿಯೋ ನೀರು ಫ್ರೀ ಕೊಡ್ತಾಯಿದ್ದೀವಿ. 5 ರೂಪಾಯಿ ಕೈ ನಾವೇ ಕೊಡ್ತೀವಿ. ಎಲ್ಲರೂ ಬಂದು ಇದರಲ್ಲಿ ಜಾತಿ ಭೇದ ಏನಿಲ್ಲ. ಮುಸ್ಲಿಮ್ಸ್ ಬಂದ್ರೂ ಕೊಡ್ತಾಯಿದ್ದೀವಿ, ಬೇರೆ ಅವರು ಬಂದ್ರೂ ನಾವು ಕೊಡ್ತಾಯಿದ್ದೀವಿ. ಯಾರು ಬಂದರೂ ನಮ್ಮ ರಯಾನ್ ಫೌಂಡೇಶನ್ ಕಡೆಯಿಂದ ಅವ್ರು ಫ್ರೀ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ಫ್ರೀ ಕೊಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಯಾರು ಬಂದರೂ ನಾವು ದುಡ್ಡು ನಾವೇ ಕೊಡ್ತೀವಿ. ಅವರು ಫ್ರೀ ಇಟ್ಕೊಂಡು ಹೋಗಲಿ. ರಂಜಾನ್ ಹಬ್ಬ ಬರೋವರೆಗೂ ನಾವು ಫ್ರೀ ಕೊಡ್ತಾನೆ ಇರ್ತೀವಿ ಸರ್.